ಬನ್ನಿ ನೋಡೋಣ ಹೇಗಿದೆ ಅಂತ. ಮನೆಗೆ ಏನ್ ಹೇಳಿ ಬಂದಿಯಲ್ಲ ಬರ್ಬೇಕಾದ್ರೆ? ಎಲ್ಲಿಗೆ ಹೋಗಿ ಬಂದಿಯಾ? ದೇವಸ್ಥಾನ. ಹೇಗಂದ್ರೆ ನಮ್ ಲವ ನೀವ್ ನೋಡ್ಬೇಕು, ಅದು ಹೆಣ್ಣು ನೋಡಕ್ಕೂ ಅಷ್ಟು ಚೆನ್ನಾಗಿ. ಫೈನಲಿ ಈಗ ರೀಚ್ ಆಗಿವಿ. ಕೇಳ್ಪಟ್ಟಂಗೆ 50 ಜನ ಮೇಲೆ ಸತ್ತಾರಂತೆ. ನೀವು ನೋಡ್ಬೋದು, ತೋರಿಸ್ತೀನಿ ಬೇಕಂದ್ರೆ ಪ್ರೂಫು. ಸ್ಪೈಡರ್ ಆಗ್ತಾನೆ ಇಲ್ಲವ? ಆ ಹುಡುಗಿ ಬಂದು ಅವನಿಗೆ ಪ್ರಪೋಸ್ ಮಾಡತ್ ಅನ್ಕೊಂಡಾನೆ. ಇವತ್ತು ಮತ್ತೆ ಹೊಸ ವ್ಲಾಗ್ ಮಾಡಕ್ ಹೋಗ್ತಿದೀನಿ. ಏನಂದ್ರೆ ಇಷ್ಟು ದಿನ ಆಗಿರ್ಲಿಲ್ಲ, ಹಬ್ಬ ಬೇರೆ ಐತಲ್ಲ, ಗಣೇಶ ಹಬ್ಬ ಇತ್ತು. ನಾವು ಗಣೇಶ ಕೂರಿಸಿದ್ದೀವಿ, ಟೆಂಟ್ ಹತ್ರ ಇರೋದಾಗಿತ್ತು. ಆದ್ರೆ ಇವತ್ತು ಫ್ರೀ ಮಾಡ್ಕೊಂಡು ಬಂದಿದ್ದೀನಿ ನಾನು ನೋಡ್ಬೇಕಂತ. ಇವತ್ತು ಹೋಗ್ತಿರೋದು ಹಿಡನ್ ಫಾಲ್ಸ್ಗೆ. ಯಾರು ನೋಡಿಲ್ಲ, ಅದನ್ನ ಕೇಳಿಲ್ಲ. ಬನ್ನಿ ಹೋಗ್ತಾ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಹೇಗಿದೆ ಅಂತ. ಫಾಲ್ಸ್ ನೋಡೋಣ. ಅಲ್ಲಿ ಹೋದ್ಮೇಲೆ ಹೆಸರು ಹೇಳಿದ್ರೆ ಅದು ಚೆನ್ನಾಗೆ. ಬನ್ನಿ ಹೋಗೋಣ ಅಂತ. ಇವತ್ತು ನಮ್ಮ ಹುಡುಗರು ಬಂದಿದ್ರು, ಅವ್ರ ಜೊತೆನೇ ಹೋಗ್ತಿರೋದು. ಅಲ್ಲಿ ಹೋಗಿ ನೋಡ್ಕೊಂಡು ಹೇಗಿದೆ ಅಂತ. ಹಂಗೆ ಒಂದು ಸ್ವಲ್ಪ ಈ ಕಡೆ ಎಲ್ಲ ಕಡೆ ಸುತ್ತಾಡ್ಕೊಂಡು ಹಿಂಗೆ ಹರಿಹರ ಮೇಲೆ ಹೋಗ್ತಿದ್ದೀವಿ ನಾವೀಗ. ಇಲ್ಲಿ ಬಾತಿಯಲ್ಲಿದ್ದೀವಿ. JMT ಕಾಲೇಜ್ ದಾಟಿ ಮುಂದಕ್ಕೆ ಬಂದಿದ್ದೀವಿ. ಈಗ ಮುಂದಕ್ಕೆ ಬಂದು ಹಿಂಗೆ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ ಅಂತ. ಹಿಂಗೆ ಮಾಡ್ಕೊಂತ ಈ ಕಡೆ ಮುಂದಕ್ಕೆ ಬಂದಿದ್ದೀವಿ. ಈಗ ಹಂಗೆ ಟ್ರಾವೆಲ್ ಮಾಡ್ಕೊಂತ ಬನ್ನಿ ನೋಡೋಣ ಹೇಗಿದೆ ಅಂತ. ಸ್ವಲ್ಪ ಚೆನ್ನಾಗಿದೆ ಪ್ಲೇಸ್ ಈ ಸೈಡಲ್ಲೆಲ್ಲ ನೋಡೋಕ್ಕೆ. ಮುಂದಕ್ಕೆ ಗುಡ್ಡ ಭಾಳ ಐತೆ. ಗುಡ್ಡನೂ ಇಲ್ಲಿ ಹತ್ತಕ್ಕಾಗಲ್ಲ, ನಮಗೆ ಗೊತ್ತಿಲ್ಲಲ್ಲ ರೋಡ್ ಈ ಸೈಡಲ್ಲಿ. ಜನರು ಭಾಳ ಬರ್ತಿದ್ದಾರೆ ಈ ಕಡೆ ಎಲ್ಲ. ಹಳ್ಳಿ ಸೈಡ್ ಇದು. ನೋಡೋಣ ಆದರೂ ಬನ್ನಿ. ಇಲ್ಲಿ ಈ ಕಡೆ ಎಲ್ಲ ಸೀನ್ ಎಲ್ಲ ಚೆನ್ನಾಗಿ ಕಾಣ್ತಿದೆ. ನಾವು ಬರ್ಬೇಕಾದ್ರೆ ಈಗ ಸ್ವಲ್ಪ ಬಿಸಿಲು ಬಂತು. ಬೆಳಗ್ಗೆ ಬೇಗ ಬಿಟ್ಟಿದ್ರೆ ಏನೋ ಸರಿ ಹೋಗೋದೇನೋ, ಆದರೆ ನಾವು ಬೆಳಗ್ಗೆ ಬೇಗ ಬಿಡೋಕ್ಕಾಗಲಿಲ್ಲ, ಸ್ವಲ್ಪ ಲೇಟ್ ಆಯಿತು. ನಮ್ಮ ಹುಡುಗ ಇನ್ನು ಫಾಲ್ಸ್ ನೋಡೋಣ, ಫಾಲ್ಸ್ ಹೇಗಿದೆ ಅಂತ. ಅವನಲ್ಲಿ ಮರದಿಂದಕ್ಕೇನೋ ಮಾಡ್ತಿದ್ದಾನಲ್ಲವ, ಕಾಣ್ತೈತೆ ನೋಡ್ರಿ ಒಂದು ಶರ್ಟ್. ಮಾಡ್ಕೊಳ್ಳಿ. ನಾವು ಹಂಗೆ ಗಾಡಿ ಬೇರೆ ಕರೆಕ್ಟಾಗಿ ಹೊಡಕ್ ಬರಲ್ಲ ಅವನಿಗೆ ಅಲ್ಲ. ಅವಾಗ ಏನ್ ಮಾಡಾಕತ್ತೀವಲ್ಲವ ಅಲ್ಲಿ. ಬನ್ನಿ ಹೋಗೋಣ ಹಂಗೆ ಮುಂದಕ್ಕೆ. ಸಾಕು. ಗಾಡಿನೇ ಕರೆಕ್ಟಾಗಿ ಹೊಡಕ್ ಬರಲ್ಲ ಗುರು ಅವನಿಗೆ. ಹೆಂಗ್ ಬೇಕಂಗೆ ಹೊಡಿತಾನೆ ಹುಚ್ಚ ನನ್ ಮಗ. ಇರನ್ ನೋಡ್ರಿ, ಒಳ್ಳೆ ಎಬ್ಬಡಿದಂಗಿದಾನೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಮನೆಗೆ ಏನ್ ಹೇಳಿ ಬಂದಿಯಲ್ಲ ಬರ್ಬೇಕಾದ್ರೆ? ಎಲ್ಲಿಗೆ ಹೋಗಿ ಬಂದಿಯಾ? ದೇವಸ್ಥಾನ. ಪಾದ ಜೆರಾಕ್ಸ್ ಮಾಡಿ ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ವಯಸ್ಸಲ್ಲಿ ತಪ್ಪು ಮಾಡಿಲ್ಲ ಅಂತೀರಾ? ಯು ಆರ್ ಗ್ರೇಟ್. ಕೊಡಿ ನಿನ್ನ ಕಾಲ್ ಕೊಡು. ಯಾವ ದೇವಸ್ಥಾನನೋ ಏನೋ, ಬರೀ ಸುಳ್ಳು ಡಾವುಗಳೇ ಒಂದು. ಇನ್ನು ಮುಂದಕ್ಕೆ ಹೋಗ್ತಾ ಹೇಳ್ತೀನಿ ಬರ್ರಿ. ಅವತ್ತು ನೈಟ್ ಏನು ಮಾಡ್ದ ಅಂತ. ನಾವು ಎಲ್ಲೋ ಹೋಗ್ತಿದ್ವಿ, ಅದನ್ನು ಏನೇನೋ ಮಾಡ್ದ. ಬನ್ನಿ ಹೋಗೋಣ ಹಂಗೆ ಮುಂದಕ್ಕೆ. ಫೈನಲಿ ಈಗ ರೀಚ್ ಆಗಿವಿ. ಇನ್ನೂ ಮುಂದಕ್ಕೆ ಹೋಗ್ಬೇಕು. ಸ್ವಲ್ಪ ಫಾಲ್ಸ್ ಕೆಳಗಿದೆ, ಆದರೆ ಇಲ್ಲಿ ಸ್ವಲ್ಪ ನೀರು ಹರಿತಿದ್ದಾನ. ಇಲ್ಲಿಂದ ನೋಡ್ಕೊಂತ ಹೋಗೋಣ ಅಂತ ಬಂದಿದ್ವಿ. ಏನೋ ಕಷ್ಟಪಟ್ಕೊಂಡು ಬಂದ್ವಿ. ರೋಡ್ ಚೆನ್ನಾಗಿದೆ ಮಾತ್ರ ಬರೋಕ್ಕೆ, ಹಂಗೇನು ಅನ್ಸಲ್ಲ. ಏನಂದರೆ ಅದು ಸ್ವಲ್ಪ ಒಂದು ಚೂರಲ್ಲೇ ಒಂದು 2 ನಿಮಿಷ ದಾರಿ ಏನೋ ಸ್ವಲ್ಪ ಕೆಟ್ಟದಿದೆ. ಕೆಟ್ಟದಂದರೆ ಅದೇ ಬಡಕಿದೆ. ಇನ್ನು ನಡೆದಿದ್ರೆ ಚೆನ್ನಾಗಿದೆ, ಬರ್ಬೋದು. ಆದರೆ ಈ ಕಡೆ ಒಳಗೆ ಬರ್ಬೇಕಂದ್ರೆ ಇಲ್ಲಿಂದ ಫುಲ್ಲು ಇದು ಇದೆ. ಹಿಂಗೆ ಹಳ್ಳಿ ಸೈಡ್ ಬರಬೇಕು. ಹಳ್ಳಿ ಒಳಗಿಂದ ಬಂದರೆ ಇಲ್ಲಿ ಅದ ಏನೈತೆ ನಮಗೂ ಗೊತ್ತಿಲ್ಲ. ಏನೋ ಕೋಳಿಗಳು ಆಟಾಡಕತ್ತಾವ, ಮನೆ ಇರ್ಬೇಕೇನೋ. ಇಲ್ಲಿ ಒಳಗೆ ಬರ್ಬೇಕಂದ್ರೆ ಇದು ಸ್ವಲ್ಪ ಆಫ್ ರೋಡಿಂಗ್ ಆಗುತ್ತೆ ಅಷ್ಟೇ ದಾರಿ. ಇದು ಗುಡ್ಡ. ಆಮೇಲೆ ಇಲ್ಲಿ ನೀರು ಹರಿತೈತೆ. ಬನ್ನಿ ನೋಡೋಣ. ಈ ಹುಡುಗ್ರೇನೋ ಮಳೆ ಇದ್ದಾಗ ಬಂದ್ರೆ ಇನ್ನೂ ಮಸ್ತು, ಆದ್ರೆ ಮಳೆ ಬರ್ತಿಲ್ಲ. ಏನ್ ಮಾಡೋಣ? ನೀರಿನ ಫುಲ್ ಸೌಂಡ್ ಇದೆ ಈ ಕಡೆ ಎಲ್ಲ ನೋಡ್ಬೋದು ನೀನು. ಲವ ಫುಲ್ ಫೀಲ್. ಎಷ್ಟು ಚೆನ್ನಾಗಿ ಕಾಣ್ತಿದ್ದ ಅಂದ್ರೆ ಅವ್ನ ಕಟಿಂಗಿಗೆ ಮತ್ತೆ ಆ ಹುಡುಗಿ ಬಂದು ಅವನಿಗೆ ಪ್ರಪೋಸ್ ಮಾಡತ್ ಅನ್ಕೊಂಡಾನೆ. ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಹೊಸ ಅರಸಕ್ಕೆ ಹೊಸ ಅರಸವ ಹೊಸತು ತರುತ್ತಿದೆ. ಏನೋ ಬಿಡ್ರಿ. ಏನ್ ಮಾತಾಡ ಇರ್ಲಿ, ಕೇಳಿಸ್ಕೊಳ್ಳೋಣ. ಆ ಕಡೆ ದಾಟ್ಬೇಕು ನಾವು ಹೆಂಗಾರ ಮಾಡಿ. ದಾಟಿದ್ರೆ ಚೆನ್ನಾಗಿ, ದಾಟ್ಲಿಲ್ಲ ಅಂದ್ರೆ ನಮ್ಗೆ ಹೋಗೆ.
ಏನ್ ಮಾಡೋದು, ಸ್ಪೈಡರ್ ಮ್ಯಾನ್ ಆಗ್ಬೇಕು ನಾವೀಗ ಅಷ್ಟೇ. ಲವ ಸ್ಪೈಡರ್ ಆಗ್ತಾನೆ. ಎಲ್ಲವ ಬನ್ನಿ ಹಂಗೆ ಮುಂದಕ್ಕೆ ನೋಡೋಣ ಅಂತ ಒಳಗೆ ಹೋಗೋಣ ಅಂತ ನೋಡ್ಕೊಂಡು ಹೋಗ್ತಿದೀವಿ. ಇವತ್ತು ಎಷ್ಟು ಚೆನ್ನಾಗಿ ರೆಡಿ ಆಗಿ ಅಂದ್ರೆ ನಮ್ಮ ಲವ ನೀವು ನೋಡ್ಬೇಕು, ಅದು ಹೆಣ್ಣು ನೋಡಕ್ಕೂ ಅಷ್ಟು ಚೆನ್ನಾಗಿ ಆಗಲ್ಲ ನೋಡಿಲ್ಲಿ. ಹಂಗೆ ಹಿಂಗೆ ಒಳಗೆ ಹೋಗ್ತಾ ಮಾತಾಡ್ಕೊಂತ ಹೋಗೋಣ. ಏನ್ ಮಾಡೋಣ ಅಂದ್ರೆ ಅವತ್ತು ಈಗ ನಾವೆಲ್ಲರೂ ಹೊರಗೆ ಹೋಗ್ತೀವಿ ಅಂದ್ರೆ ಏನೋ ಮನೆಯವ್ರಿಗೆ ಒಂದು ಸ್ವಲ್ಪ ಆದ್ರೂ ಸುಳ್ಳು ಹೇಳ್ಬೇಕು. ನಮ್ಮ ಲವ ಹಂಗಲ್ಲ, ಫುಲ್ ಸಾಚ. ನಾವು ಅವತ್ತು ಟೆಂಟ್ಗೆ ನೈಟ್ ಮಲ್ಕೊಳಕಂತ ಹೋಗಿದ್ವಿ. ಅದು ಎಷ್ಟಿದು ಅಂದ್ರೆ ಮಕ್ಕೊಂತೀವಿ ಅಂತ ಮನೆಗೆ ಅಂದೀವಿ ನಾವು ಅಷ್ಟು, ಆದ್ರೆ ನೈಟ್ ಡಾಬಾಗೆ ಎದ್ದೋಗಿ ಇವನು ಅದನ್ನು ಹೇಳಿ ಬಂದಿದ್ದಾನೆ. ಆ ಹುಡುಗಿರೋ ಅಷ್ಟು ಹೇಳಲ್ಲಪ್ಪ ಹೇಳ್ಬೇಕಂದ್ರೆ. ಮೀಟರ್ ಬೇಕು, ಮೀಟರ್ ಮೀಟರ್ ನೀರು ಹರಿತಿದೆ ನೋಡೋಣಂತೆ. ಆದ್ರೆ ನಮ್ಗೆ ಅವಾಗ ಅಲ್ಲೇ ದೂಕಿ ಮುಚ್ಚಾಕ್ಬಿಡೋಣಂತೆ. ಬೇಡ ಬಿಡ್ರಿ, ಆ ನೀರು ಕೆಟ್ಟದಾಗ್ಬಿಡುತ್ತೆ, ಯಾಕೆ ಬೇಕು. ನಮ್ಮ ಹುಡುಗರು ಅಲ್ಲೇ ನಿಂತ್ಕೊಂಡು ನೋಡಕತ್ತಾರೆ. ನೀರು ಫೋರ್ಸ್ ಇಲ್ಲೇ ಸಿಡಿತೈತೆ. ಕಾಣ್ತಿದೆ ನಿಮ್ಗೆ ಫುಲ್ಲು ಎಷ್ಟು ಡೌನ್ ಇದೆ ನೋಡ್ರಿ ಆ ಕಡೆ ಎಲ್ಲ. ನೋಡ್ರಿ ಆ ಫೋರ್ಸಿಗೆ ಎಷ್ಟು ಇದು ಐತೆ ಅಂದ್ರೆ ಫಾಲ್ಸು. ಆದ್ರೆ ಇಡನ್ ಎಷ್ಟು ಇರುತ್ತಲ್ಲ ಅಂತ. ಒಳಗ್ ಬರ್ಬೇಕಂದ್ರೆ ಏನ್ ಇದು ಇಲ್ಲ, ಒಳಗ್ ಬಂದು ನೋಡೋದು. ಇನ್ನೂ ಡೌನ್ ಹೋಗೋಣ ಬನ್ನಿ, ಆ ಕಡೆ ಏನೋ ಕಾಣಂಗಿದೆ. ಸ್ವಲ್ಪ ಕೆಳಗಿಳೆ ಅದಾದ್ರೆ ಇಳಿಯೋಣಂತೆ ಬನ್ನಿ. ಬರ್ರಿ ಕೆಳಗೆ ಹೋಗೋಣ ಬನ್ನಿ, ಬಾ ಕೆಳಗೆ ಹೋಗೋಣ. ಹಿಂಗೆ ಕೆಳಗೆ ಇಳಿಯಕ್ ದಾರಿ ಇದೆ, ಒಳ್ಳೆ ಒಂಥರ ದಾರಿನ ಡಿಫ್ರೆಂಟ್ ಇದೆ. ಈಗ ಬಂದ್ವಿ, ಒಳಗೆ ಇಳಿದೀವಿ. ಈ ಕಡೆ ಡೌನ್ ಇದೆ, ಆದ್ರೆ ಹೋಗಕ್ ಭಯ. ಯಾಕಂದ್ರೆ ಆ ಕಡೆ ಒಳಗೆ ಹೋಗ್ತಾ ಹೋಗ್ತಾ ಎಷ್ಟಿದು ಆಳ ಇದೆ ಅಂದ್ರೆ ಅಲ್ಲಿ ನನ್ಗೆ ಗೊತ್ತಿಲ್ಲ ಹೋಗಕ್ ರೂಟು. ಭಾಳ ಇದಿಲ್ಲ. ಏನಂದ್ರೆ ನನ್ಗೆ ಕೇಳ್ಪಟ್ಟಂಗೆ 50 ಜನದ ಮೇಲೆ ಸತ್ತಾರಂತೆ. ನೀವು ನೋಡ್ಬೋದು, ತೋರಿಸ್ತೀನಿ ಬೇಕಂದ್ರೆ ಪ್ರೂಫು. ಆ ಸೈಡಲ್ಲಿ ನೋಡ್ರಲ್ಲ, ಅಲ್ಲಿ ಚಪ್ಪಲಿಗಳು ಎಷ್ಟು ಬಿದ್ದಿದೆ. ಝೂಮ್ ಮಾಡ್ತೀನಿ ನೋಡ್ರಲ್ಲ, ಬರೀ ಚಪ್ಪಲಿ. ಎಲ್ಲ ಭಾಳ ಜನ ಒಟ್ಟು ಸತ್ತಿದ್ದಾರೆ ಅಂತ ಕೇಳ್ಪಟ್ಟು ನಾನು. ಈ ಕಡೆ ನನಗೂ ಗೊತ್ತಿಲ್ಲ, ಈಗ ಹೇಳಿದ್ ನಾನು ಕೇಳಿಸ್ಕೊಂಡು ನಮ್ಮ ಹುಡುಗನಂತ ಅವನು ಹೇಳಾದ್ಮೇಲೆ ನನಗೆ ಗೊತ್ತಾಯ್ತು. ಈ ಕಡೆ ಒಳಗೆ ಹೋಗೋಣ ಅಂದ್ರೆ ಇನ್ನೂ ಕಾಣಲ್ಲ, ಏನಿಲ್ಲ. ಈ ಸೈಡಲ್ಲಿ ಒಳಗೆ ನೋಡ್ಬೇಕಷ್ಟೇ. ಬಂದು ಫುಲ್ ಭಯಾನಕ ಇದು. ಫಾಲ್ಸ್ ಅಂದ್ರೆ ಹಿಂಗಲ್ಲ, ಹುಡ್ಕೊಂಡೇ ಹೋಗ್ಬೇಕು ಫಾಲ್ಸು. ಒಳಗಿಂದಾನೇ ಹೋಗ್ಬೇಕು. ನಾವು ಹಂಗೆ ಒಳಗೆ ಬಂದ್ವಿ. ಈಗ ಒಳಗೆ ಬಂದು ಇಲ್ಲಿ 3 ಜನ ನಿಂತೀವಿ ನೋಡಿ, ಕಾಣ್ಬೋದು. ಲಾಲವ ನಿಂತಾನೆ ಇಲ್ಲಿ, ಇವ್ ನಿಂತಾನೆ, ಇಲ್ಲಿ ನಾನು ನಿಂತೀನಿ. ಹೆದರಿಕೆ. ಈ ಕಡೆ ಯಾರು ಬಿದ್ರೆ ಅಲ್ಲೂ ನೋಡ್ರಿ ನೀವು, ಚಪ್ಪಲಿ ಅಲ್ಲೂ ಬಿದ್ದೈತೆ. ಎಲ್ಲ ಆ ಕಡೆನೂ ಬಿಟ್ಟೇ ಇಲ್ಲ ಇಲ್ಲಿ. ಅವಾಗೇ ಗೊತ್ತಾಯ್ತು ನನಗೆ. ಎದುರುಗಡೆ ಪ್ಲೇಸ್ ಇದೆ, ಅಲ್ಲಿ ಎದುರುಗಡೆಯಿಂದ ನೋಡೋಣ. ಇಲ್ಲಿ ಸೀರೆ ಎಲ್ಲ ಕಟ್ಟಿದ್ದಾರೆ, ಏನೋ ಹಾಕಿದ್ದಾರೆ. ಬನ್ನಿ ಹೋಗೋಣ. ನಮ್ಮ ಲವಂಗ ಒಂದು ಲವ ನೀನು ತಗೊಂಬಂದಿಲ್ಲ ನಿಂದಲೇ, ನಿಂದು ಕಷ್ಟ ಗುರು ಇಲ್ಲಿ ಹತ್ತದು. ಇಷ್ಟು ಕಷ್ಟಪಟ್ಟಿಲ್ಲ, ಕಾಲೇಜ್ ಒಳಗೆ ಪಟ್ಟಿಲ್ಲ. ಬನ್ನಿ ಜಾಡ್ಗ ಬಂದ್ವಿ, ಸಾಹಸ ಮಾಡ್ಕೊ ಮತ್ತೆ ಸಾಹಸ ಮಾಡ್ಬೇಕು. ಈಗ ಮತ್ತಿದು ಹೊತ್ಬೇಕು. ಬಂದು ಈಗ ಒಳಗೆ ಹೋಗೋ ದಾರಿ ತೋರಿಸ್ತೀನಿ. ಫಾಲ್ಸ್ ಹೆಸರು ಬಂದ್ಬಿಟ್ಟು ಏನಂದ್ರೆ ಮದಗ ಫಾಲ್ಸ್ ಅಂತ. ನೋಡ್ತೀರಾ ಆ ಕಡೆ ಫುಲ್ ನೀರರಿ ಅದು ಅಷ್ಟು. ಆ ಫಾಲ್ಸ್ಗೆ ಹೋಗೋ ದಾರಿ ಹಿಂಗೆ ಒಳಗೆ ಹೋಗ್ಬೇಕಂತ, ಹಿಂಗೆ ಹೋಗೋಣಂತೆ. ಇಲ್ಲಿ ಮೆಟ್ಲಿದೆ ನೋಡ್ರಿ. ಮೆಟ್ಲಂದ್ರೆ ಹೆಜ್ಜೆ ಗುರ್ತಿದೆ ಅಷ್ಟೇ ಹೋಗಕ್ಕೆ. ಇದೇ ಒಂದು ಸುರಂಗ, ಇದನ್ನ ನೋಡ್ಕೊಂಡು ಹೋಗ್ಬೇಕಷ್ಟೇ. ಬನ್ನಿ ಹೋಗೋಣ. ಒಳಗೆ ಪಯಣ ಮಾಡ್ಕೊಂಡ್ ಬಂದ್ವಿ. ಇನ್ನು ಮತ್ತೆ ಈಗ ಒಳಗಡೆ ತೋರಿಸ್ತೀನಿ ಅನ್ನಲ್ಲ, ಒಳಗಡೆ ಎದುರುಗಡೆ ಬಂದು ನೋಡೋಣ ಅಂತ ಹಿಂಗೆ ಒಳಗೆ ಹೋಗ್ತಿದೀವಿ. ಫುಲ್ ಇದು ಐತೆ ಗುರು, ಇಲ್ಲಿ ಹೋಗಕ್ಕಾಗಲ್ಲ, ಏನಿಲ್ಲ. ಬರಬೇಕಾದ್ರೆ ಭಾಳ ಇದು ತೊಂದರೆ ಅನಿಸ್ತೈತೆ. ಫುಲ್ಲು ಒಳಗಡೆ ಬರ್ಬೇಕಲ್ಲ, ಗೊತ್ತಾಗಲ್ಲ ಅಷ್ಟು ಪ್ಲೇಸು. ಮಳೆ ಬರ್ಬೇಕಾದ್ರೆ ಕನ್ಸೆ ಬಿಡ್ರಿ, ಆಗಲ್ಲ ಇಲ್ಲಿ ಬರೋಕ್ಕೆ. ಈಗೇನು ಮಳೆ ಇಲ್ಲ ಅಲ್ವಾ, ಸ್ವಲ್ಪ ಚಳಿ ಇದ್ರೆ ಚೆನ್ನಾಗಾಗೋದು. ಅದರಲ್ಲಿ ಬೇರೆ ನಾವು ಮಳೆ ಬರುತ್ತೆ ಅಂತ ಸ್ವಲ್ಪ ಜಾಕೆಟ್ ಬೇರೆ ಹಾಕೊಂಡ್ಬಂದ್ಬಿಟ್ಟು ಇನ್ನೊಂದು ಸುತ್ತಕ್ಕೆ ನೋಡ್ಬೋದು. ನೀವು ಆ ಕಡೆ ಕಾಣ್ತಿದೆ, ಅದೇ ಕ್ಲೂ ಒಳಗೆ ಬಂದ್ವಿ ಅಂತ. ಬಂದ್ವಿ, ನೋಡ್ಬೋದು ನೀವು ಆ ಕಡೆ. ಅವಾಗಲೇ ನಿಂತಿದ್ದು ನಾವು ಆ ಸೈಡಲ್ಲಿ, ಅಲ್ಲಿ ನೋಡ್ಬೋದು, ಅಲ್ಲಿ ಸೀರೆ ಇದಲ್ಲ, ಸೀರೆ ಕಾಣುತ್ತೇನೋ ಆ ಕಡೆ. ಅವಾಗಲೇ ನಿಂತಿದ್ದು ಆ ಕಡೆ ಸೈಡು, ಬಟ್ ಈಗ ಬಂದಿರೋದು ಈ ಸೈಡಲ್ಲಿ. ನೋಡ್ತಿದ್ರ, ಅವಾಗಲೇ ಆಪೋಸಿಟ್ ಸೈಡಲ್ಲಿ ನಿಂತಿದ್ವಿ, ಈಗ ಆದರೆ ಆಪೋಸಿಟ್ ಸೈಡಲ್ಲಿ ಈ ಕಡೆ ಬಂದಿವಿ. ಈಗ ಬಂದು ಕೆಳಗಡೆಯಿಂದ ಎದುರುಗಡೆಯಿಂದ ನೋಡೋಣ ಹೇಗೆ ಸೀನ್ ಕಾಣುತ್ತೆ ಅಂತ.
ಬಿಸಿಲು ಗುರು ಸಾಯಿ ಹೊಡಿತಿರೋದು ನಮ್ಗೆ. ಬೆಳಗ್ಗೆ ಬರ್ಬೇಕಾದ್ರೆ ಅಷ್ಟು ಚಳಿ ಇದ್ರೆ ಸಾಕಾಗಿತ್ತು ನಮ್ಗೆ. ಬನ್ನಿ ಒಳಗೆ ಬಂದ್ವಿ. ನೋಡಲ್ಲ ಅವನು ಏನೋ ಫ್ಯಾಂಟಾಸ್ಟಿಕ್ ಮಾಡ್ತಿದ್ದಾನ ಅವನು. ನಮ್ಮ ಏನ್ ಮಾಡ್ತಿದ್ಯಲ್ಲ ಅಲ್ಲಿ? ಓಯ್ ಏನ್ ಮಾಡಾಕತ್ತೀಯ? ಕಲ್ಲಿಗೂ ಬಿಡ್ತಿಲ್ಲ. ಆಹಾ, ಇಲ್ಲೊಂದು ಸ್ವಲ್ಪ ಬಿಸಿಲು ಕಮ್ಮಿ ಐತಲ್ಲ, ಚೆನ್ನಾಗೈತೆ ನೋಡ್ರಿ. ಆ ಕಡೆ ಬಿಸಿಲು ಹೊತ್ತಾಗ ಹಿಂಗೆ ಫಾಲ್ಸ್ ನೋಡ್ರಿ, ಅದೇ ಸೀರೆ. ಆ ಕಡೆ ನಿಂತಿದ್ವಿ ಅಲ್ಲಿ ಮೇಲೆ, ಈ ಕಡೆ ಸೈಡ್ ಬಂದಿದ್ದೀವಿ. ಬನ್ನಿ ಹಂಗೆ ನೋಡ್ತಾ ನೋಡೋಣ. ಇದು ಹಂಗ ಏನೋ ಮಾಡ್ತಿದ್ದಾನೆ ನೋಡ್ರಿ. ಆ ಕಡೆ ಪ್ರೆಜರ್ ಆಫ್ ದ ಫಾಲ್ಸ್, ಹಿಡನ್ ಫಾಲ್ಸ್ ಗುರು. ಇದು ಫಾಲ್ಸ್ ನೋಡ್ಬೋದು ನೀವು. ಆಳ ಭಾಳ ಇದೆ ಅಂತ ಗುರು. ಇದು ನೀರು ಮಾತ್ರ ನನಗೆ ಇಲ್ಲಿ ಸಿಡಿತಿದೆ ಗೊತ್ತಾ? ಹೌದಾ, ನೀರು ಫುಲ್ ಫೋರ್ಸು ನೋಡ್ಬೋದು ನೀವು. ಆ ಕಡೆ ಇಲ್ಲ ಒಂದು ನೋಡ್ತಾ ನಮ್ಗೆ ಏನಾರು ಹುಡುಗ ಹೇಳ್ತಿದ್ದಾನೆ ಹಿಡಿಯುತ್ತೆ ಅಂತ. ಅಲ್ಲೇನೋ ಇದೆ ನೋಡ್ರಿ ನೀವು. ಯಾಕೆ ಆ ಸೈಡಲ್ಲಿ ನಿಂತ್ಕೊಂಡು ನೋಡೋಣಂತೆ ಸಾಕು. ಇವತ್ತು ನೋಡಿದ್ರಿ ಏನೇನು ತೋರಿಸ್ತೆ ಅಂತ. ಹಂಗೆ ಎಕ್ಸ್ಪ್ಲೋರ್ ಮಾಡ್ಕೊಂತ ಈ ಕಡೆ ಈಗ ಹೊರಗೆ ಬಂದಿದ್ದೀವಿ. ಹೊರಗೆ ಬಂದು ನೋಡ್ತಿದ್ದೀವಿ. ಈ ಕಡೆ ನೀವು ನೋಡ್ಬೋದು, ಈ ಸೈಡಲ್ಲೆಲ್ಲ ಚೆನ್ನಾಗಿದೆ ಗ್ರೀನರಿ, ನೋಡಕ್ ಚೆನ್ನಾಗಿದೆ ಅಷ್ಟೇ. ವ್ಯೂ ಪೂರ್ತಿ ಈ ಕಡೆಯಿಂದ ಕಾಣ್ತಿದೆ ಎಲ್ಲ. ಹಳ್ಳಿ ಇನ್ನು ಮುಂದಕ್ಕಿದೆ. ಆ ಕಡೆ ನೋಡಿದ್ರೆ ಹೊಳೆ ಇದೆ. ಹೊಳೆ ಈ ಕಡೆ ಹಿಂಗೆ ಒಳಗೆ ಬರಬೇಕು, ಇದೆ ಎಂಟ್ರೆನ್ಸು. ಇದು ನೋಡಿ ಬನ್ನಿ ಹಂಗೆ ಹೋಗ್ತಾ. ಇವತ್ತಿಂದು ಬ್ಲಾಗ್ ಎಂಡ್ ಮಾಡೋಣ ಸಾಕು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣಂತೆ. ಇಷ್ಟು ದಿನ ಏನೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ನನಗೆ, ಯಾಕಂದರೆ ಹಬ್ಬ ಬೇರೆ ಇತ್ತಲ್ವಾ. ಅದಕ್ಕೆ ಇನ್ಮೇಲಿಂದ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು. ಬರೋಣ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣಂತೆ. ಬನ್ನಿ ಹೋಗೋಣ.